ಮೊನ್ನೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಅವರು ಮೃತ ರಾಜಶೇಖರ್ ಮನೆಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರದ ಹಣದ ಲೆಕ್ಕ ಕೇಳ್ತಾ ಇದ್ದಾರೆ ಸರಿ. ಹೌದು, ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು, ನಮ್ಮ ಕಾಂಗ್ರೆಸ್ಸಿನ ಅಭಿಮಾನಿಗಳು ಎಲ್ಲರೂ ಕೂಡ ಜಮೀರಣ್ಣನ ಕೈಗೆ 1 ಲಕ್ಷ 10,000 20,000 ಕೊಟ್ಟು ಕಳಿಸಿದೀವಿ. ಅದನ್ನ ತಗೊಂಡೋಗಿ ಜಮೀರಣ್ಣ ಕೊಟ್ಟವ್ರೆ. ಈಗ ನಾನು ಕೂಡ ಒಂದು 25,000 ಕೊಟ್ಟು ಕಳಿಸಿದ್ದೀನಿ. ಆತರ ಎಲ್ಲಾ ಕಾರ್ಯಕರ್ತರು ಸೇರಿದ್ರೆ ಕ್ಯಾಶ್ ನ ತಗೊಂಡು ಕೊಡೋದ್ರಲ್ಲಿ ತಪ್ಪೇನಿದೆ? ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 5,000 10,000 20,000 ಹಿಂಗ್ ಸೇರಿಸಿ ಜಮೀರಣ್ಣನು ಸ್ವಲ್ಪ ಸೇರಿಸಿ ಕೊಟ್ಟಿರ್ಬೋದು. ಅದನ್ನ ರಾಜಕಾರಣ ಏನ್ರಿ? ನಮ್ ಕಾರ್ಯಕರ್ತ ಸತ್ತೋಗವನೆ ಅಂತ ಅಂದಾಗ ನಾವು ಹೋಗಿ ನಮ್ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ತಪ್ಪೇನಪ್ಪ? ಕುಮಾರಣ್ಣ ಅವ್ರಿಗೆ ಆತರ ಕೊಟ್ಟ ಅಭ್ಯಾಸವೇ ಇಲ್ವಲ್ಲ. ಆತರ ಕೊಟ್ಟವ್ರಿಗೆ ಅಭ್ಯಾಸ ಇದ್ದಿದ್ರೆ ಈಗ ಮೊನ್ನೆ ಇದರಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಯ್ತು ಹಾಸನದಲ್ಲಿ, ಅದ್ಯಾವ್ದೋ ಗಣೇಶೋತ್ಸವ ಸಂದರ್ಭದಲ್ಲಿ ಹೋಗಿ ಕುಮಾರಸ್ವಾಮಿ ಅವ್ರು ಯಾವ ತರ ಭೇಟಿ ಮಾಡಿ ಏನಾರು ಒಂದ್ ಸ್ವಲ್ಪ ಸಹಾಯ ಮಾಡ್ಬಿಟ್ಟು ಬಂದ್ರ? ಅವ್ರಾಗ್ಲಿ ಅವ್ರ ಮಗ ಆಗ್ಲಿ ರಾಜ್ಯ ಅಧ್ಯಕ್ಷರು ಮಾಡಿದ್ರ? ಇಲ್ಲ ಅಲ್ವಾ? ಅದೆಲ್ಲ ಕೊಡ್ತಕ್ಕಂಥ ಹೃದಯ ಶ್ರೀಮಂತಿಕೆ ಇರೋರ್ನ ನೀವು ಪ್ರಶ್ನೆ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ನಾವ್ ಹೇಳಿಲ್ವಾ, ನಾವು 2,000 5,000 10,000 ಅಂತ ನಾವೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿದೀವಿ. 5,000 10,000, ನಾನು 25,000 ಕೊಟ್ಟೆ. ನಾನು 25,000 ಕೊಟ್ಟಿದ್ದೀನಿ ಜಮೀರಣ್ಣಿಗೆ. ಹಂಗೆ ಎಲ್ಲಾ ನಮ್ಮ ಕಾರ್ಯಕರ್ತರುಗಳು ಅವ್ರು ಇವರೆಲ್ಲ 5,000 10,000 25,000, ಅದೇನು 25 ಲಕ್ಷ ದೊಡ್ಡದೇನಲ್ವಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ ಸರ್ ದೊಣ್ಣೆಗಳನ್ನೆಲ್ಲ ಶೇಖರಣೆ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋಗಳು ತುಂಬಾ ವೈರಲ್ ಆಗಿದೆ. ಆಕ್ಚುಲಿ ಅವ್ರು ಪ್ರೀ ಪ್ಲಾನ್ ಮಾಡ್ಕೊಂಡೆ ಈ ರೀತಿ ಗಲಾಟೆಗಳು ಎದುರಿಸಬೇಕಾ ಅಂತ ಅದನ್ನ ನೀವು ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಸರ್ ದೊಣ್ಣೆ ಯಾಕೆ ಹೋಯ್ತು ಅವ್ರ ಮನೆಯಲ್ಲಿ, ಜನಾರ್ದನ್ ರೆಡ್ಡಿ ಮನೆಯಲ್ಲಿ? ಕುಮಾರಸ್ವಾಮಿ ಅವ್ರು ಹಿಂಗ ಏನೇನೋ ಮಾತಾಡ್ತಾರಲ್ಲ, ಅವ್ರನ್ನ ಪ್ರಶ್ನೆ ಮಾಡ್ಬೇಕು ನೀವು. ದೊಣ್ಣೆ ಯಾಕೆ ಹೋಯ್ತು, ಖಾರದ ಪುಡಿ ಯಾಕೆ ಹೋಯ್ತು? ಈಗ ಗಲಾಟೆ ಆಗಲ್ಲ ಅನ್ನೋಂತ ಇದಿದ್ರೆ, ವಿಚಾರ ಇದ್ದಿದ್ರೆ ಯಾಕೆ ಇವರೆಲ್ಲ ಜನಗಳನ್ನ ಸೇರಿಸ್ಕೊಂಡು ದೊಣ್ಣೆ ಖಾರದ ಪುಡಿ ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದ್ರು? ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಅಲ್ವಾ? ಇವತ್ತು ನಮ್ಮ ಕಾರ್ಯಕರ್ತ ಕೊಲೆ ಆಗೋದಕ್ಕೂ ಕೂಡ ಅವರೇ ಪ್ರಮುಖವಾದಂತ ಕಾರಣಕರ್ತರಲ್ವಾ? ಅದು ತನಿಖೆ ಆಗ್ತದೆ. ತನಿಖೆ ಆಗ್ಲಿ. ತನಿಖೆ ಆಗೋ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ಸೂಕ್ತ ಅಲ್ಲ. ತನಿಖೆ ಆದ್ಮೇಲೆ ಸತ್ಯ ಹೊರಗಡೆ ಬರ್ತದೆ. ಕಾಂಗ್ರೆಸ್ ಅವರ ಪಾಪದ ಕೂಡ ತುಂಬಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಪಾಪ ಇನ್ನೇನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇನ್ನೇನ್ ಹೇಳ್ಬೇಕು ಅವರು? ಕಾಂಗ್ರೆಸ್ ಬಹಳ ಚೆನ್ನಾಗಿ ನಡೀತಾ ಇದೆ, ಸಿದ್ದರಾಮಯ್ಯ ಚೆನ್ನಾಗಿ ಮಾಡ್ತಾವ್ರೆ ಅಂತ ಹೇಳ್ತಾರ? ಅವ್ರ ಸ್ಟೇಟ್ಮೆಂಟ್ ಅವೆಲ್ಲ ರೆಡಿಮೇಡ್ ಸ್ಟೇಟ್ಮೆಂಟ್ಗಳು. ಆ ರೆಡಿಮೇಡ್ ಸ್ಟೇಟ್ಮೆಂಟ್ಗಳನ್ನ ಅವಾಗ ಅವರ ನುಡಿಮುತ್ತುಗಳನ್ನ ಕುಮಾರಣ್ಣ ಅವರು ಉದುರಿಸ್ತಾ ಇರ್ತಾರೆ. ಸರ್ ಆಮೇಲೆ ಈ ಸುರ್ಜೇವಾಲ ಅವರು ರಾಜ್ಯ ರಾಜಕಾರಣದಿಂದ ಒಂದು ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ ಸರ್, ಎಲ್ಲೂ ಕಾಣ್ತಿಲ್ಲ. ಇತ್ತೀಚೆಗೆ ಬೆಂಗಳೂರು ಬರೋದು, ರಾಜ್ಯಕ್ಕೆ ಬರೋದು ಕೂಡ ತೀರಾ ಕಡಿಮೆ ಆಗ್ಬಿಟ್ಟಿದೆ. ಅದರಿಂದ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಏನಾದ್ರು ಹಿನ್ನಡೆ ಆಗ್ತಿದೆಯಾ ಸರ್? ಯಾಕಂದ್ರೆ ಡಿ ಕೆ ಈಗ ನೀವೇ ಹೇಳಿರೋದನ್ನ ನಾವು ಕೇಳ್ತಾ ಇರೋದು. ಸುರ್ಜೇವಾಲ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀವಿ, ಯಾಕೆ ಬರ್ತಾ ಇಲ್ಲ ನೀವು? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಬರುವಿಕೆ ಬಗ್ಗೆ ತುಂಬಾ ಕಾತುರ ಆಗಿದೆ, ಅದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತೀವಿ, ತಿಳ್ಕೊತೀವಿ. ನಮಗ್ ಗೊತ್ತಿಲ್ಲ, ಇದು ಹೊಸ ವಿಚಾರ ನೀವು ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲೂ ಕಾಣ್ತಿಲ್ಲ ಸರ್, ಅದಕ್ಕೆ ಕೇಳ್ತೀವಿ. ಈಗ ನೀವು ಹೇಳಿರೋದು ಖಂಡಿತ ಸೂಕ್ತವಾದಂತ ಸಂದರ್ಭದಲ್ಲಿ ಹೇಳಿದ್ರೆ ಅದನ್ನ ಕೇಳಿ ತಿಳ್ಕೊಂಡು ನಿಮಗೆ ರಿಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಕಾಫಿ ಟೀ ತರಿಸ್ರಿ ಕೂಡ ಕೇಳ. ಈಗ ತಹಶೀಲ್ದಾರರು ವಿಚಾರದಲ್ಲಿ ನಾನು ಅವ್ರ ಮನ್ಸಿಗೆ ನೋವಾಗಿದ್ರೆ ಯಾರಿಗೂ ಕೂಡ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಹೇಳಿ ನಾವು ಮಾತಾಡಲ್ಲ. ನಾವು ಸ್ವಲ್ಪ ಹಳ್ಳಿ ಹುಡುಗರು, ಇದಕ್ಕಿದ್ದಂಗೆ ಮಾತಾಡ್ಬಿಡ್ತೀವಿ. ನಮ್ದು ತಲೆಯಲ್ಲಿ ಒಂದು ಹೃದಯದಲ್ಲಿ ಒಂದು ಇರೋದಿಲ್ಲ. ನಮ್ಮ ತಲೆಯಲ್ಲಿ ಏನ್ ಓಡ್ತದೆ, ಹೃದಯದಲ್ಲಿ ಏನ್ ಬರ್ತದೆ, ಅದನ್ನ ಬಾಯಿಂದ ಆಚೆ ಬಂದ್ಬಿಡ್ತದೆ. ನಾವು ತಹಶೀಲ್ದಾರರುಗಳು, ಅಧಿಕಾರಿಗಳು ಯಾರಾದ್ರೂ ಕೂಡ ಸಾರ್ವಜನಿಕರಿಗೆ, ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಕೋಪ ನೆತ್ತಿಗೆ ಇರೋದು ಸಹಜ. ಆ ಸಂದರ್ಭದಲ್ಲಿ ಆ ಬರದಲ್ಲಿ ಮಾತಾಡಿದ್ದೇನೆ. ನಾನು ಮಾತಾಡ್ಬೇಕಾದ್ರೆ ಹೇಳ್ದೆ, ಬರೀ ನಿಮ್ಮೊಬ್ಬರಿಗೆ ಹೊಡೆಯಲ್ಲ ರೀ, ನನಗೂ ಸೇರ್ಸಿ ಹೊಡಿತಾರೆ. ನಿನ್ ಕರ್ಕೊಂಬಂದು ಹಾಕ್ಸ್ಕೊಂಡಿದ್ದೀನಲ್ಲಪ್ಪ ಇಲ್ಲಿ, ಮೊದ್ಲು ನನಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ ಅಂತ ಜನ ಆಕ್ರೋಶ ಬೆರೆತರಾದಾಗ ಏನೇನಾಗಿದೆ ಅಂತೇಳಿ ಶ್ರೀಲಂಕಾ ಉದಾಹರಣೆ ಇದೆ, ನಿಮ್ಗೆ ಬಾಂಗ್ಲಾದೇಶ್ ಉದಾಹರಣೆ ಇದೆ. ಜನ ಬಹಳ ಬೇಜಾರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಕಾನೂನನ್ನ ಕೈಗೆತ್ಕೋತಾರೆ ಅಂತ ನಿಮ್ಗೆಲ್ಲ ಉದಾಹರಣೆಗಳಿಲ್ವ? ಆ ರೀತಿ ತಾಲೂಕಲ್ಲೂ ಕೂಡ ಆಗ್ತದೆ. ಗೌರವಯುತವಾಗಿ ಕೆಲಸ ಮಾಡಿ, ಜನಗಳಿಗೆ ಸತಾಯಿಸಬೇಡಿ, ಜನಗಳಿಗೆ ತೊಂದರೆ ಕೊಡಬೇಡಿ. ಆಮೇಲೆ ಅನವಶ್ಯಕವಾಗಿ ಇಲ್ಲದೆ ಇರೋಂಥದ್ದನ್ನ ನೀವೇ ಸೃಷ್ಟಿ ಮಾಡಿ ಜನಗಳಿಂದ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ದಯಮಾಡಿ ಇಂಥವೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಅಂತ ಹೇಳತಕ್ಕಂಥ ಸಂದರ್ಭದಲ್ಲಿ ಕೋಪ ಅಂತ ಹೇಳಿದ್ದೀನಿ. ಅದೇನಾದ್ರು ಅವ್ರ ಮನ್ಸುಗಳಿಗೆ ನೋವಾಗಿದ್ರೆ ಅದನ್ನು ವಾಪಸ್ ತಗೋತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ. ತಪ್ಪೇನಿಲ್ಲ. ಥ್ಯಾಂಕ್ ಯು ಸರ್. ಇವೆಲ್ಲ ಆಫ್ ಮಾಡ್ಬಿಡ್ತೀರಾ? ಹೊಸ ವರ್ಷಕ್ಕೆ ಸರ್ ಗುಡ್ ನ್ಯೂಸ್ ಏನಾದ್ರು ಹೈಕಮಾಂಡ್ ಏನಾದ್ರು ಬರುತ್ತಾ ಸರ್? ನಿರೀಕ್ಷೆ ಇದೆಯಾ ಸರ್? ಬರಲೇಬೇಕು, ಗುಡ್ ನ್ಯೂಸ್ ಬರ್ತದೆ, ಕಾಯ್ತಾ ಇದ್ದೀವಿ. ಅದಕ್ಕೆಲ್ಲ ಸೈಲೆಂಟ್ ಆಗಿದೆ. ಏನ್ ಮಾಡಕೈತೆ, ಕುಣಿಯಕೈತೆ ಸೈಲೆಂಟ್ ಆಗಿ ಇಲ್ಲ. ಹೈಕಮಾಂಡ್ ಆಮೇಲೆ ಸಿದ್ದರಾಮಣ್ಣ ಅವರೇ ತೀರ್ಮಾನ ತಗೊಂತಾರೆ.
ಹೈಕಮಾಂಡ್ ಅಲ್ಲ, ಸಿದ್ದರಾಮಣ್ಣ ಅವರೇ ಅವರು ಏನು ತೀರ್ಮಾನ ತಗೊಂತಾರೋ ತಗೊಳ್ಳಿ. ಅವರೇ ಸಿದ್ದರಾಮಣ್ಣ ಅವ್ರ ನಾಯಕತ್ವನೇ ನಾವೆಲ್ಲ ಬೆಚ್ಚಿರೋದು. ಸಿದ್ದರಾಮಯ್ಯನವ್ರ ಹೆಗಲ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸಿದ್ದರಾಮಣ್ಣ ಅವ್ರಿಗೆ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಅದನ್ನ ಮುಂದಿನ ಪೀಳಿಗೆಗೆ ಕಾಂಗ್ರೆಸ್ ಅನ್ನ ಬೆಳೆಸ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರು ಮಾಡ್ಬೇಕು. ಮುಂದಿನ ಪೀಳಿಗೆಗೆ ನಾಯಕತ್ವವನ್ನ ಹುಟ್ಟಾಕ್ತಕ್ಕಂಥ ಕೆಲಸನ ಸಿದ್ದರಾಮಣ್ಣ ಅವರು ಮಾಡ್ಬೇಕಲ್ವ, ಅವ್ರದ್ದು ಜವಾಬ್ದಾರಿ ಇದೆ. ನಾಯಕರಾದ್ಮೇಲೆ ಇನ್ನೊಬ್ಬ ನಾಯಕರನ್ನ ಹುಟ್ಟಾಕ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಕೂಡ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.